ಈಗಿನ ಒಂದು ದಿನಗಳಲ್ಲಿ ಎಲ್ಲಾರ್ಗೂ ನಾನು ಹೇಳೋದು ಇಷ್ಟೇನೆ, ದಯವಿಟ್ಟು ತಗೊಂಡ್ರೆ ಅಪ್ರೂವ್ಡ್ ಪ್ರಾಪರ್ ಆಗಿ ಅಪ್ರೂವ್ಡ್ ಇರುವಂತ ಲೇಔಟ್ಸ್ ತಗೊಳ್ಳಿ. ಮತ್ತೆ ನೀವೆಲ್ಲ ಕಷ್ಟದಲ್ಲಿ ಸಿಗಾಕೊಳ್ಬೇಡಿ. ಈಗಿನ ಒಂದು ಗವರ್ಮೆಂಟ್ ರೂಲ್ಸ್ ಅಂಡ್ ನಾರ್ಮ್ಸ್ ಬಹಳ ಟೈಟ್ ಆಗಿದೆ. ಯಾವ್ದೇ ರೀತಿ ನೀವು ಸುಮ್ನೆ ಯಾವ್ದೋ ರೆವಿನ್ಯೂ ಸೈಟ್ಸ್ ತಗೊಳ್ಳೋದು ಆಗ್ಲಿ ಇದಾಗ್ಲಿ ಕನ್ಸ್ಟ್ರಕ್ಷನ್ ಆಗಲ್ಲ, ರಿಜಿಸ್ಟ್ರೇಷನ್ಸ್ ಆಗಲ್ಲ, ಇದೆಲ್ಲ ಸಾಕಷ್ಟು ತೊಂದರೆಗಳು ನೀವು ಇದಾಗ್ತೀರಾ, ಸಿಗಾಕೊಳ್ತೀರಾ. ಅದರಿಂದ ದಯವಿಟ್ಟು ಎಲ್ಲೇ ತಗೊಳ್ಳಿ ಅಪ್ರೂವ್ಡ್ ಲೇಔಟ್ಸ್ ಅನ್ನೇ ಪರ್ಚೇಸ್ ಮಾಡಿ. ಅಪ್ರೂವ್ಡ್ ಲೇಔಟ್ಸ್ ಖಾತಾ ಇರುವಂತ ಸೈಟ್ಸ್, ನಿಮ್ಗೆ ರೆರಾ ಇರುವಂತ ಪ್ರಾಜೆಕ್ಟ್ಸ್ ಅನ್ನೇ ನೀವು ತಗೊಂಡ್ರೆ ನೀವು ಸೇಫ್ ಆಗಿ ಅಷ್ಟೇ ಸೇಫರ್ ಸೈಡ್ ಅಲ್ಲಿ ಇರ್ತಾರೆ ಕಸ್ಟಮರ್ಸ್, ನೆಮ್ಮದಿಯಾಗಿರ್ಬೋದು ತಗೊಂಡು. ಇವತ್ತಿನ ಹೊಸ ವಿಡಿಯೋ ಜೊತೆ ಬಂದಿನಿ, ನಾನು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ನಮ್ಗೆ ದೇವನಹಳ್ಳಿ ಸರೌಂಡಿಂಗ್ ಯಾವ್ದಾದ್ರು ಸೈಡ್ ಗಳು ಇದ್ರೆ ತಿಳಿಸಿ ಅಂತ ಹೇಳ್ಬಿಟ್ಟು. ಅದು ಮೇನ್ ರೋಡ್ಗೆ ತುಂಬಾನೇ ನಿಯರ್ ಬೈ ಆಗಿರ್ಬೇಕು, ಹಾಗೆ ಏರ್ಪೋರ್ಟ್ಗೂ ಕೂಡ ನಿಯರ್ ಬೈ ಆಗಿರ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ದೇವನಹಳ್ಳಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಆಗಿ 7 ಎಕರ್ಸ್ ಅಲ್ಲಿ ಮಾಡಿರುವಂತ ಲೇಔಟ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಆಗೋಗಿದೆ. ಜಸ್ಟ್ ನಾಳೆನೆ ಬಂದು ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ನೋಡ್ತಾ ಇದ್ರಲ್ಲ ಎಷ್ಟು ವೈಡ್ ರೋಡ್, ಟಾರ್ಸ್ ಕೂಡ ಕೊಟ್ಟಿದ್ರೆ, ಹಾಗೆ ವೆಲ್ ಪ್ಲಾನ್ ಲೇಔಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಸರೌಂಡಿಂಗ್ ಸಾಕಷ್ಟು ಮನೆಗಳಾಗೋಗಿದೆ. ಹಾಗೆ ನಿಮ್ಗೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ನೋಡಿದ್ರೆ ವೀಕ್ಷಕರೇ, ಇದು ಬಂದ್ಬಿಟ್ಟು ನಿಮ್ಗೆ ಬೈಯಪ್ಪ ಅಪ್ರೂವ್, ರೇರಾ ಅಪ್ರೂವ್ ಆಗಿರೋಂಥ ಸೈಟ್ಸ್. ತುಂಬಾ ಜನ ಕೇಳ್ತಾ ಇದ್ರೆ, ಮೇಡಮ್ ರೇರಾ ಅಪ್ರೂವ್ ಆಗಿರೋಂಥ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ದೇವನಹಳ್ಳಿಗೆ ಬಂದಿದ್ದೀನಿ, ಗೇಟ್ ವೇ ರೆಸಿಡೆನ್ಸಿಗೆ ಬಂದಿದ್ದೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಮ್ ಜೊತೆ ವರದರಾಜ್ ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್. ಇನ್ನ ಹೆಚ್ಚಿನ ಡೀಟೇಲ್ಸ್ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಗೇಟ್ ವೇ ರೆಸಿಡೆನ್ಸಿ ಕಡೆಯಿಂದ ವರದರಾಜ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಲೋ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಅವಾಗ್ಲೇ ನಿಮ್ಮ ಕಂಪ್ನಿದು ಸಾಕಷ್ಟು ವಿಡಿಯೋಗಳನ್ನು ಮಾಡಿದೀವಿ. ಈ ಲೇಔಟ್ ಅವಾಗ್ಲೇ ಒಂದ್ಸಲಿ ಮಾಡಿದೀವಿ. ಈ ಸಲ ಏನ್ ಸರ್ ಮತ್ತೆ ಸ್ಪೆಷಲ್ ಇನ್ನೊಂದು ವಿಡಿಯೋ ಮಾಡಿಸ್ತಾ ಇದೀರಲ್ಲ?
ಇಲ್ಲ ಇನ್ನ ಉಳಿದಿರೋದು ಸ್ವಲ್ಪ ಕಡಿಮೆ ಸೈಟ್ಸ್ ಇದೆ. ಸರ್ ಅದನ್ನ ಜಸ್ಟ್ ಮುಗಿಸೋಣ ಅನ್ನೋ ಒಂದು ಉದ್ದೇಶದಿಂದ ಇನ್ನೊಂದು ವಿಡಿಯೋ ಮಾಡ್ಸೋಣ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಸರ್ ನಾನ್ ನೋಡ್ದಂಗೆ ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ಲೇಔಟ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ಟ್ರೀ ಪ್ಲಾಂಟೇಶನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಹೌದು ನಿಜ, ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಬಂದಾಗ ಗಿಡಗಳೆಲ್ಲ ಬಹಳ ಚಿಕ್ಕದಾಗಿತ್ತು. ಈಗ ನಿಮ್ಗೆ ಹಚ್ಚ ಹಸಿರಿನಿಂದ ನಮ್ ಲೇಔಟ್ ತುಂಬಿದೆ ಅಂತ ಅಲ್ವಾ ಸರ್? ಬಹಳ ಎಲ್ಲ ಗಿಡಗಳೆಲ್ಲ ನೆಗ್ತಾ ಇದೆ. ಹೌದು ಸರ್, ತಾವೇ ನೋಡಬಹುದು. ಹೌದು ಸರ್, ಎಲ್ಲ ಸ್ಮೈಲಿಂಗ್ ಟ್ರೀಸ್. ಹೌದು ಸರ್, ನಿಮ್ಗೆ ಬಹಳ ಒಂದು ಥಿಕ್ ವೆಜಿಟೇಷನ್ ಇದೆ. ಹೌದು ಸರ್, ಥಿಕ್ ಗ್ರೀನರಿ ಇದೆ ನಿಮ್ಗೆ ಕಂಪ್ಲೀಟ್ಲಿ ಸರೌಂಡಿಂಗ್. ಸರ್ ಇನ್ನೊಂದು ನಾನ್ ನೋಡ್ದೆ, ನಾನು ಅವಾಗ್ಲೇ 2 months ಆಯ್ತು ಅನ್ಸುತ್ತೆ ನಿಮ್ಮ ಲೇಔಟ್ ಬಂದಿ. 2 months ಇಂದ ಇವಾಗವರ್ಗುನು ಎಷ್ಟು ವೆಲ್ ಡೆವಲಪ್ಮೆಂಟ್ ಆಗಿದೆ ಸರ್. ಮೀನ್ಸ್ ಯಾವಾಗ ಹೆಂಗಿರುತ್ತೋ ಅದೇ ತರ ಇದೆ ಸರ್ ಲೇಔಟ್ ಮಾತ್ರ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಸರ್ ಲೇಔಟ್ ಮಾತ್ರ. ಹೌದು ಮೇಡಮ್, ನಮ್ ಲೇಔಟ್ ಅಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಇದೆ, ಗಾರ್ಡನರ್ಸ್ ಇದಾರೆ, ನಿಮ್ಗೆ ಎಲೆಕ್ಟ್ರಿಷಿಯನ್ಸ್ ಇದಾರೆ. ಸೊ ಅದಕ್ಕೆ ಆದಂತ ಪ್ರತ್ಯೇಕವಾಗಿ ಒಬ್ಬೊಬ್ಬ ಇವ್ರನ್ನ ಇನಿಶಿಯೇಟ್ ಮಾಡಿ ಇಟ್ಟಿದೀವಿ. ಸೊ ಅವ್ರವ್ರ ಕೆಲಸ ಅವ್ರವ್ರು ಯಾರು ಇಲ್ದೆ ಹೋಗ್ಲಿ ಇರ್ಲಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ನಿಮ್ಗೆ ಲೇಔಟ್ ಬಹಳ ನೀಟ್ ಆಗಿದೆ ಅಲ್ವಾ ಸರ್? ಕ್ಲೀನ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ಇನ್ನ ನೋಡ್ಬೋದು ನಿಮ್ಮ ಲೇಔಟ್ ಇಲ್ಲಿ ಎದುರುಗಡೆನೆ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್. ಅದು ಸರ್ ಅದು ನಿಮ್ಗೆ ನಮ್ಮ ಲೇಔಟ್ ಅಲ್ಲಿ ಬಹಳ ದೊಡ್ಡ ದೊಡ್ಡ ಒಂದು ಪಾರ್ಸೆಲ್ಸ್ ಅಂದ್ರೆ ಬಿಗ್ ಸೈಟ್ಸ್ ನ ನಾವು ಅಲಾಟ್ ಮಾಡಿದೀವಿ. ಅದೆಲ್ಲ IAS KS ಆಫೀಸರ್ಸ್ ಅವ್ರಿಗೆ ಆಲ್ರೆಡಿ ಮನೆಗಳು ಸ್ಟಾರ್ಟ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ತಾವು ನೋಡಬಹುದು ಅಲ್ಲಿ ಆಲ್ರೆಡಿ ಇಬ್ರು ವಾಸವಾಗಿದ್ದಾರೆ ಕಟ್ಬಿಟ್ಟು. ಈಗ ಇನ್ನೊಂದು ಇಬ್ರು ಕಟ್ತಾ ಇದ್ದಾರೆ. ಮೀನ್ಸ್ ಬೇಗ ಮನೆಗಳ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಕನ್ಸ್ಟ್ರಕ್ಷನ್ ಬಹಳ ಫಾಸ್ಟ್ ಆಗಿ ವೇಗವಾಗಿ ನಡೀತಾ ಇದೆ ಸರ್. ಇನ್ನೊಂದು ಮೇನ್ ಕ್ವಶನ್ ಸರ್, ಎಷ್ಟೋ ಜನ ಈ ವಿಡಿಯೋ ಇವತ್ತು ನೋಡ್ತಾ ಇರ್ತಾರೆ, ಎಷ್ಟೋ ಜನ ಈ ಲೇಔಟ್ ಬಗ್ಗೆ ಗೊತ್ತಿರಲ್ಲ ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ನಾವು ಇನ್ ಬಿಟ್ವೀನ್ ಯಲಹಂಕ ಅಂಡ್ ದೇವನಹಳ್ಳಿ ನಲ್ಲಿ ಇದೀವಿ. ಸೊ ಇದು ನಿಮ್ಗೆ ವಿಲೇಜ್ ಕಾಣ್ತಿದೆಯಲ್ಲ ಪಕ್ಕದ್ದು, ಬ್ಯಾಕ್ ಸೈಡ್ ಆಲ್ರೆಡಿ ಮನೆಗಳೆಲ್ಲ ಬಂದಿದೆಯಲ್ಲ, ಅದು ಹೆಗ್ಗನಹಳ್ಳಿ ಅಂತ ಕರೀತಾರೆ. ಸೊ ವಿ ಆರ್ ಇನ್ ಬಿಟ್ವೀನ್ ಯಲಹಂಕ ಅಂಡ್ ದೇವನಹಳ್ಳಿ. ದೇವನಹಳ್ಳಿಗಿಂತ 10 ಕಿಲೋಮೀಟರ್ ಮುಂಚೆ ಇದೀವಿ. ಯಲಹಂಕ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಇದೀವಿ. 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಇದೀವಿ. ಯಲಹಂಕ ಎಕ್ಸ್ಟೆನ್ಷನ್ ಅಂತಾರೆ ಅದನ್ನ. ಸೊ ಇಲ್ಲೇ ಪಕ್ಕದಲ್ಲಿ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ, ಅದೆಲ್ಲ ನಿಮ್ಗೆ ಯಲಹಂಕ ಎಕ್ಸ್ಟೆನ್ಷನ್ ಅಲ್ಲೇ ಬರುತ್ತೆ. ಸರ್ ನಿಮ್ಮ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ನಮ್ಮ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಗೇಟ್ವೇ ರೆಸಿಡೆನ್ಸಿ ಅಂತ ತಾವೇ ನೋಡಬಹುದು. ಈ ಪ್ರಾಜೆಕ್ಟ್ ನಮ್ಮ ಕಂಪನಿ ಬಂದು ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಮ್ದು ಆಫೀಸ್, ಕಾರ್ಪೊರೇಟ್ ಆಫೀಸ್ ಬಂದು ವಿಲ್ಸನ್ ಗಾರ್ಡನ್ ಅಲ್ಲಿ ಇದೆ. ಸೊ ಲೈಕ್ ನಾವು ಈಗಾಗಲೇ ನಿಮ್ಗೆ ಒಂದು 15-16 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ. ಸೊ ಇದು 16th ಪ್ರಾಜೆಕ್ಟ್ ಇದು ನಮ್ದು ಗೇಟ್ವೇ ರೆಸಿಡೆನ್ಸಿ. ಸೊ ತಮಗೂ ಗೊತ್ತಿರಾಗೆ ಇದು 2ನೇ ಸತಿ ತಾವು ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ನಮ್ಗೆ ಬಂದಿರೋದು ಕ್ಲೈಂಟ್ಸ್ ಆಲ್ಮೋಸ್ಟ್ ಯೂಟ್ಯೂಬ್ ಮತ್ತೆ ರೆಫರೆನ್ಸ್ ಕ್ಲೈಂಟ್ಸ್ ಗಳೇ. ಸೊ ಅವ್ರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ ಚಾನಲ್ ಇಂದ ಬಹಳ ಕಸ್ಟಮರ್ಸ್ ಬಂದಿದ್ದಾರೆ, ಬಹಳ ರಿಜಿಸ್ಟ್ರೇಷನ್ಸ್ ಆಗಿದೆ. ಅವ್ರಿಗೆ ಇಂಡಿವಿಜುವಲ್ ಖಾತಾಗಳು ಆಲ್ರೆಡಿ ಸಿಕ್ಕಿದೆ ಆಲ್ರೆಡಿ. ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗೋಗಿದೆ. ಗ್ರೇಟ್ ಅಲ್ವಾ ಸರ್? ಅಷ್ಟು ಬೇಗ ನೀವು ಎಲ್ಲ ಪ್ರೊಸೀಜರ್ ಎಲ್ಲ ಬೇಗ ಮುಗಿಸ್ಕೊಟ್ಟಿದ್ದೀರಾ ಕಸ್ಟಮರ್ಗೆ ಅಲ್ವಾ ಸರ್? ಯಾಕಂದ್ರೆ ಕ್ಲಿಯರ್ ಟೈಟಲ್ ಈಗಿನ ಒಂದು ದಿನಗಳಲ್ಲಿ ಎಲ್ಲಾರ್ಗು ನಾನು ಹೇಳೋದು ಇಷ್ಟೇನೆ, ದಯವಿಟ್ಟು ತಗೊಂಡ್ರೆ ಅಪ್ರೂವ್ಡ್ ಪ್ರಾಪರ್ ಆಗಿ ಅಪ್ರೂವ್ಡ್ ಇರುವಂತ ಲೇಔಟ್ಸ್ ತಗೊಳ್ಳಿ. ಮತ್ತೆ ನೀವೆಲ್ಲ ಕಷ್ಟದಲ್ಲಿ ಸಿಗಾಕೊಳ್ಬೇಡಿ. ಈಗಿನ ಒಂದು ಗವರ್ಮೆಂಟ್ ರೂಲ್ಸ್ ಅಂಡ್ ನಾರ್ಮ್ಸ್ ಬಹಳ ಟೈಟ್ ಆಗಿದೆ. ಯಾವ್ದೇ ರೀತಿ ನೀವು ಸುಮ್ನೆ ಯಾವ್ದೋ ರೆವಿನ್ಯೂ ಸೈಟ್ಸ್ ತಗೊಳ್ಳೋದು ಆಗ್ಲಿ ಇದಾಗ್ಲಿ ಕನ್ಸ್ಟ್ರಕ್ಷನ್ ಆಗಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ. ಇದೆಲ್ಲ ಸಾಕಷ್ಟು ತೊಂದರೆಗಳು ನೀವು ಇದಾಗ್ತೀರಾ, ಸಿಗಾಕೊಳ್ತೀರಾ. ಅದರಿಂದ ದಯವಿಟ್ಟು ಎಲ್ಲೇ ತಗೊಳ್ಳಿ ಅಪ್ರೂವ್ಡ್ ಲೇಔಟ್ಸ್ ಅನ್ನೇ ಪರ್ಚೇಸ್ ಮಾಡಿ. ಅಪ್ರೂವ್ಡ್ ಲೇಔಟ್ಸ್ ಖಾತಾ ಇರುವಂತ ಸೈಟ್ಸ್, ನಿಮ್ಗೆ ರೆರಾ ಇರುವಂತ ಪ್ರಾಜೆಕ್ಟ್ಸ್ ಅನ್ನೇ ನೀವು ತಗೊಂಡ್ರೆ ನೀವು ಸೇಫ್ ಆಗಿ ಅಷ್ಟೇ ಸೇಫರ್ ಸೈಡ್ ಅಲ್ಲಿ ಇರ್ತಾರೆ ಕಸ್ಟಮರ್ಸ್, ನೆಮ್ಮದಿಯಾಗಿರ್ಬೋದು ತಗೊಂಡು. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರೋಂತ ಲೇಔಟ್? ಮೇಡಮ್ ಇದು ಟೋಟಲಿ ನಿಮ್ಗೆ ಒಂದು 6.75 ಇಂದ 7 acres ತನಕ ಬರುತ್ತೆ. ಇದು ಫೇಸ್ 1 ಟೋಟಲಿ ನಿಮ್ಗೆ 7 acres ಅಂತ ಹೇಳ್ಬೋದು. 7 acres ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಫೇಸ್ 2 ಆಲ್ರೆಡಿ ನಾವು ರೆಡಿ ಮಾಡ್ತಾ ಇದೀವಿ. ಅದು ಪ್ರಾಬ್ಲಿ ನಿಮ್ಗೆ ಒಂದು ಅಕ್ಟೋಬರ್ ಇಂದ ನವೆಂಬರ್ ಗೆ ಲಾಂಚ್ ಆಗುತ್ತೆ ಅವಾಗ. ಓಕೆ ಸರ್, ಇವಾಗ ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್? ಮೇಡಮ್ ಈಗ ಟೋಟಲಿ ನಮ್ಮ ಹತ್ರ ಇರೋದು 112 ಸೈಟ್ಸ್. 112 ಸೈಟ್ಸ್ ಅಲ್ಲಿ ಒಂದು 30-35 ಸೈಟ್ಸ್ ಅವೈಲೇಬಲ್ ಇದೆ ಅಷ್ಟೇ. ಇನ್ನು ಮಿಕ್ಕಿದ ರಿಮೈನಿಂಗ್ ಎಲ್ಲ ಸೋಲ್ಡ್ ಔಟ್.
ಸೊ ಎಲ್ಲ ಕಸ್ಟಮರ್ಸ್ ಹ್ಯಾಪಿ ಆಗಿದ್ದಾರೆ. ಓಕೆ ಸೊ ನಮ್ಮ ಒಂದು ಲೇಔಟ್ಸ್ ಬಗ್ಗೆ ನೀವು ಹೇಳ್ಬೇಕಂದ್ರೆ ಅಪ್ರೂವಲ್ಸ್ ಬಗ್ಗೆ ಹೌದು ನಿಮ್ಗೆ ಸರ್. ಇದು ಆಲ್ರೆಡಿ ಬಯಪ ಅಪ್ರೂವ್ಡ್ ಆಗಿದೆ, ಹಾ ಸರ್. ರೇರಾ ಆಗಿದೆ, ಹಾ ಸರ್. ಇಂಡಿವಿಜುವಲ್ ನಿಮ್ಗೆ ಖಾತಾಸ್ ಇದೆ, ಖಾತಾ ಬರುತ್ತೆ. 100% ರಿಲೀಸ್ ಆಗಿದೆ. ಓಕೆ ಸೊ ಎಲ್ಲಾನು ರೆಡಿ ಆಗಿದೆ, ನಿಮ್ಗೆ ರೆಡಿ ಆಗಿದೆ. ರೆಡಿ ಆಗಿದೆ. ಹ್ಮ್. ಅಂಡ್ ವಿ ಆರ್ ಟೈ ಅಪ್ ವಿತ್ ಆಲ್ ಲೀಡಿಂಗ್ ಬ್ಯಾಂಕ್ಸ್. ಓಕೆ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ SBI ಮೇನ್ SBI ಅಪ್ರೂವ್ಡ್ ಆಗಿದೆ, HDFC ಆಗಿದೆ, ICICI ಆಗಿದೆ, ಆಕ್ಸೆಸ್ ಆಗಿದೆ. 80% ತಮ್ಗೆ ಲೋನ್ ಸಿಗುತ್ತೆ. 80% ವರೆಗೂ ಸಿಗುತ್ತೆ. 20% ತಾವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಸಾಕು. ನಿಮ್ಗೆ ಬಾಕಿ ಎಲ್ಲ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಹಾ. ಮೀನ್ಸ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೋದಲ್ವಾ ಸರ್? ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಏರ್ಪೋರ್ಟ್ ಎಂಪ್ಲಾಯೀಸ್ ಕಸ್ಟಮ್ಸ್ ಅವ್ರು ತಗೊಂಡಿದ್ದಾರೆ, ಇಲ್ಲೊಂದು 15 ಜನ, ಅವ್ರುಗಳೆಲ್ಲ ನಿಮ್ಗೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡೋರಿದ್ದಾರೆ. ಕೆಲವರು ನಿಮ್ಗೆ ಈಗ ನಮ್ಮ ಯಶವಂತಪುರ ವರ್ಲ್ಡ್ ಟ್ರೇಡ್ ಸೆಂಟರ್ ಇಂದ ಅಮೆಝಾನ್ ಕಂಪನಿ ನಮ್ ಲೇಔಟ್ ಇಂದ ಜಸ್ಟ್ ಒಂದು 5 ಕಿಲೋಮೀಟರ್ ಅಲ್ಲಿ ಶಿಫ್ಟ್ ಆಗಿದೆ. ಅಷ್ಟೇ. ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಅಂತ ಇದೆ, ಅದಕ್ಕೆ ಮೂವ್ ಆಗಿದ್ದಾರೆ. ಅಲ್ಲೊಂದು 16,000 ಸೀಟಿಂಗ್ ಕೆಪಾಸಿಟಿ ಇರುವಂತ ಫಸ್ಟ್ IT ಟೆಕ್ ಪಾರ್ಕ್ ವಿಚ್ ಇಸ್ ಇನ್ ಆಪರೇಷನ್ ದೇವನಹಳ್ಳಿ. ಸೊ ಅದಕ್ಕೆ ನಿಮ್ಗೆ ನಮ್ ಬ್ಯಾಕ್ ಗೇಟ್ ಇಂದ ಜಸ್ಟ್ ಒಂದು 5 ಕಿಲೋಮೀಟರ್ ಅಲ್ಲಿ ರೀಚ್ ಆಗ್ಬಿಡ್ಬೋದು. ಓಕೆ ಸರ್, ಇವಾಗ ಯಾವ್ಯಾವ ಡೈಮೆನ್ಷನ್ ಸೈಟ್ಸ್ ಅವೈಲೇಬಲ್ ಇದೆ ಸರ್? ರೈಟ್ ಮೇಡಮ್, ಈಗ ನಮ್ಮ ಹತ್ರ ಇರೋದು ಒಂದೇ ಡೈಮೆನ್ಷನ್ ಸೈಟ್ಸ್ 30x40 ಮಾತ್ರನೇ ಅವೈಲೇಬಲ್ ಇದೆ. 30-40 ಅಷ್ಟೇ ಅವೈಲೇಬಲ್ ಇದೆ. 30x50s ಮತ್ತೆ ಸ್ವಲ್ಪ ಸ್ಮಾಲರ್ ಸೈಟ್ಸ್, ಸ್ವಲ್ಪ ಬಿಗರ್ ಸೈಟ್ಸ್, ಎವ್ರಿಥಿಂಗ್ ಗಾಟ್ ಸೋಲ್ಡ್ ಔಟ್. ಎಲ್ಲ ಸೋಲ್ಡ್ ಔಟ್. ಎಲ್ಲ ಸೋಲ್ಡ್ ಔಟ್. ರಿಮೈನಿಂಗ್ ಇರೋದು ಕೇವಲ 30-40 ಸೈಟ್ಸ್ ಮಾತ್ರ. 30-40 ಸೈಟ್ಸ್ ಮಾತ್ರನೇ ಇರೋದು. ಅದು 35 ಸೈಟ್ಸ್ ಇರೋದು. ಯಾರು ಬೇಗ ಬರ್ತಾರೋ ಅವ್ರಿಗೆ ಸಿಗುತ್ತೆ. ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಮೇಡಮ್, ಇಲ್ಲಿ ಇದೆ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ಸ್ ಇದೆ. ಈಸ್ಟ್ ಬಹಳ ಕಡಿಮೆ ಇದೆ, ಸೊ ವೆಸ್ಟ್ ಫೇಸಿಂಗ್ಸ್ ಮೆಜಾರಿಟಿ ಪ್ಲಾಟ್ಸ್ ಇದೆ. ಓಕೆ ಸರ್, ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತ ಪಾರ್ಕ್ ಮಾಡಿದೀರಾ ಸರ್. ಆ ಪಾರ್ಕ್ ನೋಡ್ಕೊಂಡ್ ಬರೋಣ ಸರ್. ಬನ್ನಿ ಮೇಡಮ್. ಎಂಟ್ರಿ ಆಗಿದ ತಕ್ಷಣನೇ ನಾವು ನೋಡಬಹುದು ಬ್ಯಾಕ್ ಸೈಡ್ ಮತ್ತೆ ಎದುರುಗಡೆ ಎಲೆಕ್ಟ್ರಿಸಿಟಿದು ಟ್ರಾನ್ಸ್ಫಾರ್ಮರ್ಸ್ ಇದೆ ಸರ್. ಎಷ್ಟು ಹಾಕಿದಿರಾ ಸರ್ ಈ ತರ ಇಷ್ಟು ಲೇಔಟ್? ಮೇಡಮ್, ಲೇಔಟ್ ಗೆ ಅಪ್ರೂವ್ಡ್ ನಾರ್ಮ್ಸ್ ಪ್ರಕಾರ ಎಷ್ಟು ಟ್ರಾನ್ಸ್ಫಾರ್ಮರ್ಸ್ ಬೇಕು ಅಷ್ಟನ್ನು ನಾವು ಕೊಟ್ಟಿದೀವಿ. ಎಲ್ಲ ರೆಡಿ ಆಗಿದೆ. ನಿಮ್ಗೆ 4 ಟ್ರಾನ್ಸ್ಫಾರ್ಮರ್ಸ್ ಇದೆ, ನೀವೇ ತಾವೇ ನೋಡಬಹುದು. ಇಲ್ಲೊಂದಿದೆ, ಅಲ್ಲೊಂದಿದೆ, ಆ ಮೂಲೆನಲ್ಲೊಂದಿದೆ, ಆ ಎಂಟ್ರೆನ್ಸ್ ಅಲ್ಲೊಂದಿದೆ. ಸೊ ವಿ ಹ್ಯಾವ್ ಲೈಕ್ ಸಫಿಶಿಯಂಟ್ ಎಲೆಕ್ಟ್ರಿಸಿಟಿನೂ ಇದೆ ನಿಮ್ಗೆ. ಪ್ರತಿಯೊಂದು ಮನೆಗೂ ಎಷ್ಟು KV ಸಿಗ್ಬೇಕು ಅಷ್ಟು KV ನಿಮ್ಗೆ ನಾರ್ಮ್ಸ್ ಪ್ರಕಾರ ಸಿಗತ್ತೆ. ಓಕೆ ಸರ್, ಇದು ಪಾರ್ಕ್ ಬಿಟ್ಟಿದ್ದೀರಾ ಸರ್. ಈ ಪಾರ್ಕ್ ಏರಿಯಾ ಅಂತಾನೆ ಎಷ್ಟು ಕೊಟ್ಟಿದ್ದೀರಾ ಸರ್ ಜಾಗ? ಮೇಡಮ್, ಇದು ನಮ್ಮಲ್ಲಿ 3 ಪಾರ್ಕ್ ಬರುತ್ತೆ ನಿಮ್ಗೆ. ಈ ಲೇಔಟ್ 3 ಪಾರ್ಕ್ ಬರುತ್ತೆ. ಇದು ಬಹಳ ದೊಡ್ಡದ ಪಾರ್ಕ್ ಇದೆ, 20,000 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತದ್ದು. ತಾವೇ ನೋಡಬಹುದು. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಇವನ್ ಲೈಕ್ ವಾಕಿಂಗ್ ಟ್ರ್ಯಾಕ್ ಇದೆ ನಿಮ್ಗೆ. ಹೌದು ಸರ್, ವಾಕಿಂಗ್ ಟ್ರ್ಯಾಕ್ ಇದೆ ನಿಮ್ಗೆ. ನಿಮ್ಗೆ ಪರ್ಗೋಲಾ ಇದೆ, ಸಿಟ್ಟಿಂಗ್ ಏರಿಯಾ ಇದೆ ನಿಮ್ಗೆ. ಹೌದು ಸರ್. ಸೊ ಸೀನಿಯರ್ ಸಿಟಿಸನ್ಸ್ ಲೈಕ್ ಕುತ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ರಿಲ್ಯಾಕ್ಸ್ ಮಾಡಬಹುದು. ಈವ್ನಿಂಗ್ ಟೈಮ್ ಅಲ್ವಾ ಸರ್? ಹೌದು, ರಿಲ್ಯಾಕ್ಸೇಷನ್ ಮಾಡ್ಬೋದು. ಮತ್ತೆ ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀರಾ ಸರ್. ಪ್ಲೇ ಏರಿಯಾ ಅಂತ ಹೇಳ್ಬಿಟ್ಟು. ಮೀನ್ಸ್ ಲೇಔಟ್ ಇಂದ ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಯಾರು ನಮ್ಮ ಉದ್ದೇಶನೇ ಅದು. ಒಂದ್ಸತಿ ನೀವು ಮನೆಗ್ ಬಂದ್ರೆ ಯಾವ್ದಕ್ಕೂ ಆಚೆ ಹೋಗ್ಬಾರ್ದು. ಮಕ್ಕಳು ಆಟ ಆಡ್ಕೊಂಡಿರ್ಬೇಕು, ಪೇರೆಂಟ್ಸ್ ನಿಮ್ಗೆ ಪೀಸ್ಫುಲ್ ಆಗಿರ್ಬೇಕು. ಬಂದಾಗ ಒಂದ್ ಗೇಟೆಡ್ ಕಮ್ಯುನಿಟಿ ಅನ್ನೋದು ಎಲ್ಲಾರು ಬರೋದು ಅದಕ್ಕೋಸ್ಕರ. ಯಾರು ಆಚೆ ಹೋಗ್ಬಾರ್ದು, ಮಕ್ಕಳು ಸ್ವಲ್ಪ ಸೇಫ್ ಆಗಿರ್ಬೇಕು, ಅವ್ರಿಗೆ ಆಟ ಆಡ್ಬೇಕು. ಎಲ್ಲಾರ್ಗು ಈಗಿನ ದಿನ ಮಕ್ಕಳಿಗೆ ಏನಾಗಿದೆ, ಎಲ್ಲ ಮೊಬೈಲು, ಲ್ಯಾಪ್ಟಾಪ್ಸ್, ಟ್ಯಾಬ್ಸ್ ಇಟ್ಕೊಂಡೆ ಕೂತಿರ್ತಾರೆ. ಆಟ ಆಡೋದಕ್ಕೆ ನಿಮ್ಗೆ ಜಾಗಗಳೇ ಇರಲ್ಲ. ಗೇಟೆಡ್ ಕಮ್ಯುನಿಟಿ ನಲ್ಲಿ ಇದ್ದಾಗ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ. ಈಗ ನಾವು ನೀವು ಬಾಲ್ಯದಲ್ಲಿ ಹೆಂಗೆಲ್ಲ ಆಟ ಆಡಿದೀವಿ ಆ ರೀತಿ ನಮ್ಮ ಮಕ್ಕಳು ಆಟ ಆಡ್ಬೋದು. ಹೌದು ಸರ್. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸೇಫರ್ ಇದೆ ಇಲ್ಲಿ ಮಕ್ಕಳಿಗೆ ಅಲ್ವಾ ಸರ್? ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಸೆಕ್ಯೂರಿಟಿ ಇದೆ ನಿಮ್ಗೆ. CCTV ಕ್ಯಾಮ್ರಾಸ್ ಇದೆ. ಸೊ ಎಲ್ಲ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ನಲ್ಲಿ ಏನೇನ್ ಕೊಡ್ಬೇಕು ಎಲ್ಲಾನು ಕೊಟ್ಟಿದ್ದೀವಿ. ಎಲ್ಲ ಫೆಸಿಲಿಟೀಸು ಇದೆ, ರೆಡಿ ಇದೆ. ಸರ್, ನಾನು ಸ್ಟಾರ್ಟಿಂಗ್ ಬರೋಂಗ್ ನೋಡಿದೆ, ಮೇನ್ ಎಂಟ್ರೆನ್ಸ್ ಇಂದ ಬಂದೆ ಸರ್, ಮೇನ್ ರೋಡ್ ಇಂದ ಸರ್. ಅಲ್ಲಿಂದ ಒಂದ್ ಕೂಡ ಬಂದೆ, ಮತ್ತೆ ಬ್ಯಾಕ್ ಸೈಡ್ ಒಂದು ಗೇಟ್ ಕಾಣಿಸ್ತಾ ಇದೆ ಸರ್. ಎಷ್ಟು ಎಂಟ್ರೆನ್ಸ್ ಮಾಡಿದೀರಾ ಸರ್ ಈ ಲೇಔಟ್ ಗೆ? ನಮ್ಮ ಲೇಔಟ್ ಗೆ ನಿಮ್ಗೆ ಸೊ 2 ಎಂಟ್ರೆನ್ಸ್ ಬರುತ್ತೆ. ಒಂದು ನಿಮ್ಗೆ ಲೈಕ್ ವೆಸ್ಟ್ ಅಲ್ಲಿ ಬರುತ್ತೆ, ಒಂದು ಈಸ್ಟ್ ಎಂಟ್ರೆನ್ಸ್ ಇದೆ. ಸೊ ಒಂದು ವೆಸ್ಟ್ ಎಂಟ್ರೆನ್ಸ್ ಬಂದು ನಿಮ್ಗೆ 100 ಫೀಟ್ ರೋಡ್ ಗೆ ಇದೆ. ಹೌದು ಸರ್, 100 ಫೀಟ್ ಮೇನ್ ರೋಡ್ ಗೆ ಇದೆ. ಈಸ್ಟ್ ಎಂಟ್ರೆನ್ಸ್ ಬಂದು ನಿಮ್ಗೆ 30 ಫೀಟ್ ರೋಡ್ ಇದೆ. ಇಲ್ಲೂ ಸಹ ನಿಮ್ಗೆ BMTC ಬಸ್ಸಸ್ ಬರುತ್ತೆ. ಓಕೆ, ಇಲ್ಲೂ BMTC ಬಸ್ಸಸ್ ಬರುತ್ತೆ. ಎರಡು ಗೇಟ್ ಎಂಟ್ರೆನ್ಸ್, ಫ್ರಂಟ್ ಗೇಟ್ ಅಲ್ಲ ಆದ್ರೆ ಬ್ಯಾಕ್ ಗೇಟ್ ಅಲ್ಲ ಆದ್ರೂ ಫ್ರಂಟ್ ಗೇಟ್ ಬ್ಯಾಕ್ ಗೇಟ್ ಎರಡೂ ಕಡೆ ನಿಮ್ಗೆ BMTC ಬಸ್ಸಸ್ ಆಕ್ಟಿವ್ ಆಗಿದೆ ನಿಮ್ಗೆ. ಸೊ ನಮ್ ಲೇಔಟ್ ಮುಂದೆನೆ ಫ್ರಂಟ್ ಗೇಟ್ ಅಲ್ಲಾದ್ರೂ ಇಳಿಬಹುದು, ಬ್ಯಾಕ್ ಗೇಟ್ ಅಲ್ಲಾದ್ರೂ ಇಳಿಬಹುದು. ಎರಡೂ ಕಡೆ ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಕನೆಕ್ಟಿವಿಟಿ ಚೆನ್ನಾಗಿದೆ ನಿಮ್ಗೆ. ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಚೆನ್ನಾಗಿದೆ. ಓಕೆ ಸರ್, ಇಷ್ಟು ಬ್ಯೂಟಿಫುಲ್ ಆಗಿರೋಂತ ಲೇಔಟ್ಗೆ
ತುಂಬಾ ಚೆನ್ನಾಗಿ ಅಮ್ಯುನಿಟೀಸ್ ಕೊಟ್ಟಿರ್ಬೇಕಲ್ವಾ ಸರ್? ಹೌದು. ಸರ್ ಏನೇನ್ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಈ ಲೇಔಟ್ಗೆ? ಈ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳಿದಾಗ ಸೊ ನೀವೇ ನೋಡಬಹುದು ಇಲ್ಲಿ 40 ಫೀಟ್ ವೈಡ್ ಅಂಡ್ ರೋಡ್ಸ್ ಇದೆ ನಿಮ್ಗೆ. ಓಕೆ, ಇದು ಮೇನ್ ರೋಡ್. ಇದು ಮೇನ್ ರೋಡ್, ಇದು 40 ಫೀಟ್. ಎಲ್ಲ ಸಬ್ ರೋಡ್ಸ್ ನಿಮ್ಗೆ ಲೈಕ್ ಒಂದು 30 ಫೀಟ್ ವೈಡ್ ಅಂಡ್ ರೋಡ್ಸ್ ಬರುತ್ತೆ. ಇವಾಗ ಇದೆಲ್ಲ ಸಬ್ ರೋಡ್ಸ್ ಅಲ್ವಾ ಸರ್? ಹೌದು, ಇದೆಲ್ಲ ಸಬ್ ರೋಡ್ಸ್. ಪ್ರತಿ ಒಂದು ಸಬ್ ರೋಡ್ಸ್ 30 ಫೀಟ್ ಕೊಟ್ಟಿದ್ದೀರಾ? 30 ಫೀಟ್ ಇದೆ. ಇದು ಮೇನ್ ಮಾತ್ರ 40 ಫೀಟ್ ಇದೆ. ಸೊ ಇದೊಂದು ರ್ಯಾಂಪ್ ಆಗಿದೆ. ಓಕೆ, ಪ್ರತಿ ಇಂಡಿವಿಜುವಲ್ ಸೈಟ್ಸ್ ಗೂ ರ್ಯಾಂಪ್ಸ್ ಹಾಕಿದ್ದೀರಾ? ಪ್ರತಿ ಸೈಟ್ ಗೂ ವಾಸ್ತು ಪ್ರಕಾರ ನಾವು ರ್ಯಾಂಪ್ ಅನ್ನು ಕೊಟ್ಟಿದ್ದೀವಿ. ಹೌದು. ಮತ್ತೆ ಈ ಒಂದು ನಿಮ್ಗೆ ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ, ಸೈಟ್ ಪ್ಲೇಟ್ ನಂಬರ್ಸ್ ಹಾಕಿದೀವಿ. ಸೊ ಇದು ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಓಕೆ ಸರ್. ಅಂಡರ್ಗ್ರೌಂಡ್ ಡ್ರೈನೇಜ್ ಅಂಡ್ ಸೀವೇಜ್ ಸಿಸ್ಟಮ್. ಇದು ರೈನ್ ವಾಟರಿಂಗ್ ಡ್ರೈನ್. ಇದು ರೈನ್ ವಾಟರ್ ಡ್ರೈನ್. ಅದು ನಿಮ್ಗೆ ಬ್ಲಾಕ್ ಕಲರ್ ಪೈಪ್ ಇದೆಯಲ್ಲ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಅದು ಎಲೆಕ್ಟ್ರಿಸಿಟಿ ಇದೆ ಸರ್? ಹೌದು ಹೌದು. ನಿಮ್ಗೆ ಅದು ಸೀವೇಜ್ ಕನೆಕ್ಷನ್. ಅದು ಸೀವೇಜ್ ಕನೆಕ್ಷನ್ ಎಲ್ಲ ರೆಡಿ ಆಗಿದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರಾ ಸರ್? ಎಲೆಕ್ಟ್ರಿಕ್ ಪೋಲ್ಸ್ ಸರ್? ಎಲೆಕ್ಟ್ರಿಕಲ್ ಪೋಲ್ಸ್ ನೋಡಿ ಮೇಡಮ್, ಇಲ್ಲೇ ಇದೆ. ಓಕೆ ಸರ್, ಎಲ್ಲ ವೈರಿಂಗ್ ಕಾಣಿಸ್ತಾ ಇಲ್ವಲ್ಲ ಸರ್? ಎಲ್ಲ ನಮ್ದೆಲ್ಲ ಅಂಡರ್ಗ್ರೌಂಡ್ ಮೇಡಮ್. ಸರ್ ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದಿರಲ್ಲ ಸರ್, ಮತ್ತೆ ಅಮ್ಯುನಿಟೀಸ್ ಅಷ್ಟೇ ಇಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ. ಎಲ್ಲಾ ಲೇಔಟ್ ಅಲ್ಲಿ ನಾನು ನೋಡ್ತೀನಿ ಮೇಲ್ಗಡೆ ವೈರಿಂಗ್ಸ್ ಹೋಗಿರುತ್ತೆ, ಪ್ರತಿಯೊಂದು ಹಂಗೆ ಇರುತ್ತೆ. ಆದ್ರೆ ನಿಮ್ಮ ಲೇಔಟ್ ಅಲ್ಲಿ ಸರ್ ಒಂದು ವೈರಿಂಗ್ ಕಾಣಿಸ್ತಾ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ಎಕ್ಸಾಕ್ಟ್ಲಿ ಮೇಡಮ್, ನಮ್ ಕಾನ್ಸೆಪ್ಟ್ ಅದು. ನಿಮ್ಗೆ ಯಾವ್ದು ನಿಮ್ಗೆ ಓವರ್ ಹೆಡ್ ವೈರ್ಸ್ ಎಲ್ಲೂ ಕಾಣಬಾರ್ದು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್. ಕಂಪ್ಲೀಟ್ ಆಗಿ ಎಲ್ಲಾನು ಅಂಡರ್ಗ್ರೌಂಡ್ ಆಗಿದೆ. ನಿಮ್ಗೆ ಎಲ್ಲಾನು ರೆಡಿ ಇದೆ. ರೆಡಿ ಇದೆ. ಸ್ಟ್ರೀಟ್ ಲೈಟ್ ನೋಡಬಹುದು ತಾವು. ಹೌದು ಸರ್. ಏನ್ ಸರ್ ಇದು ಬಾಕ್ಸಸ್ ಇಲ್ಲೂ ಇದೆ, ಎದುರುಗಡೆನೂ ಇದೆ? ಇದು ಏನಂದ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ಬಾಕ್ಸಸ್ 8-way ಫೀಡರ್ ಪ್ಯಾನಲ್ ಬಾಕ್ಸಸ್ ಇದು. ನಿಮ್ಗೆ ಪ್ರತಿ ಒಂದು ಸ್ಟ್ರೀಟ್ ಗೂನು ಒಂದೊಂದು ಬಾಕ್ಸಸ್ ಇರುತ್ತೆ. ಇದಕ್ಕೆ ನಿಮ್ಗೆ ಎಲ್ಲಾನು ಕನೆಕ್ಷನ್ ಆಗಿರುತ್ತೆ ನಿಮ್ಗೆ. ಸೊ ನಿಮ್ಗೆ ಏನಾದ್ರು ಮನೆಯಲ್ಲಿ ಏನಾದ್ರು ಲೈಕ್ ಸ್ಪಾರ್ಕ್ ಆಯ್ತು ಅದರ ಆಯ್ತು ಅಂದ್ರೆ ಇಲ್ಲಿ ನಿಮ್ಗೆ ಆಫ್ ಆಗೋಗುತ್ತೆ. ಆಟೋ ಆಫ್ ಆಗೋಗುತ್ತೆ. ಫೈರ್ ಆಗೋದು ಆತರ ಏನು ಆಗೋದಿಲ್ಲ ನಿಮ್ಗೆ. ಎಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿರುವಂತ ಕೇಬಲ್ಸ್ ಯೂಸ್ ಮಾಡಿದೀವಿ. ಸೊ ನಿಮ್ಗೆ ಇದು ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹೌದು. ಕಂಪ್ಲೀಟ್ ಅಮ್ಯುನಿಟೀಸ್ ಅಂತ ಹೇಳಿದ್ರಿ ಸರ್. ಮೇನ್ ಬೇಸಿಕ್ ನೀಡ್ಸ್ ಏನಂತ ಹೇಳಿದ್ರೆ ವಾಟರ್. ಸರ್ ವಾಟರ್ ಫೆಸಿಲಿಟಿ ಯಾವ ತರ ಕೊಟ್ಟಿದ್ದೀರಾ ಸರ್? ಮೇಡಮ್ ಪ್ರತಿ ಒಂದು ಸೈಟ್ ಗೂ ನಿಮ್ಗೆ ವಾಟರ್ ಕನೆಕ್ಷನ್ಸ್ ಇದೆ. ನಿಮ್ಗೆ ರೆಡಿ ಆಗಿದೆ. ನಿಮ್ಗೆ ನೋಡಿ ವಾಟರ್ ಟ್ಯಾಂಕ್ ರೆಡಿ ಆಗಿದೆ. ಕೆಪಾಸಿಟಿ ಆಫ್ ಲೈಕ್ 1.5 ಲಕ್ಷ ಲೀಟರ್ ಇರುವಂತ ವಾಟರ್ ಟ್ಯಾಂಕ್ ಇದೆ. ಸಫಿಶಿಯಂಟ್ ಆಗಿದೆ. ಸಫಿಶಿಯಂಟ್ ಅಲ್ವಾ ಸರ್? 2 ಬೋರ್ವೆಲ್ಸ್ ಇದೆ. ಓಕೆ, 2 ಬೋರ್ವೆಲ್ಸ್ ಇದೆ. ಅಂಡ್ ನಮ್ಮ ಲೇಔಟ್ ಸ್ಪೆಷಾಲಿಟಿ ಏನಂದ್ರೆ ವಿ ಅಲೋ ಫಾರ್ ಲೈಕ್ ಇಂಡಿವಿಜುವಲ್ ಬೋರ್ವೆಲ್ಸ್ ಆಲ್ಸೋ. ಕೆಲವೊಂದು ಲೇಔಟ್ಸ್ ಅಲ್ಲಿ ನಿಮ್ಗೆ ಅಲೋ ಮಾಡಲ್ಲ ಸರ್. ಇಂಡಿವಿಜುವಲ್ ಬೋರ್ವೆಲ್ಸ್ ಗೆ ಅಲೋ ಮಾಡೋದಿಲ್ಲ. ವಿ ಅಲೋ ಫಾರ್ ಇಂಡಿವಿಜುವಲ್ ಬೋರ್ವೆಲ್ಸ್ ಆಲ್ಸೋ. ಸರ್ ಇವಾಗ ಇಲ್ಲಿ ಯಾರಾದ್ರೂ ಬಂದು ಸೈಟ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಮೇನ್ ನೋಡೋದು ಮಕ್ಕಳಿಗೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಮತ್ತೆ ಯಾರಾದ್ರೂ ಮನೇಲಿ ಹಿರಿಯರು ಯಾರಾದ್ರೂ ಇದ್ರೆ ಹಾಸ್ಪಿಟಲ್ಸ್ ನೋಡ್ತಾರೆ, ಮತ್ತೆ ಗ್ರೋಸರಿ ಶಾಪ್ಸ್ ನೋಡ್ತಾರೆ. ಸರ್ ನಿಮ್ಮ ಲೇಔಟ್ ಇಂದ ಸ್ಕೂಲ್ ಕಾಲೇಜಸ್ ಎಲ್ಲ ಹೆಂಗ್ ನಿಯರ್ ಬೈ ಯಾವ್ದಾದ್ರು ಇದೆ ಸರ್? ಇಲ್ಲಿ ನಿಮ್ಗೆ ಬಹಳಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳೇ ಇದೆ. ನೇಮ್ಲಿ ನಿಮ್ಗೆ ಎಂಬಸಿ ಇದೆ, ಲೈಕ್ ಗುರುಕುಲ ಇದೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಸ್ಟೋನಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಬಹಳಷ್ಟು ರೇಯನ್ ಇಂಟರ್ನ್ಯಾಷನಲ್ ಇದೆ. ನಿಮ್ಗೆ ಬಹಳಷ್ಟು ಸ್ಕೂಲ್ಸ್ ಇದೆ. ಮತ್ತೆ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ವಿಶ್ವವಿದ್ಯಾಸಂಸ್ಥೆಗಳೇ ಈ ರೋಡ್ ಅಲ್ಲಿ ಇದೆ. ಮೀನ್ಸ್ ಎಜುಕೇಶನಲ್ ಹಬ್ ಅಂತಾನೆ ಹೇಳ್ಬೋದು. ಎಜುಕೇಶನಲ್ ಹಬ್, ಎಜುಕೇಶನಲ್ ಕಾರಿಡಾರ್ ಅಂತಾನೆ ಕರಿಬಹುದು. ನಮ್ಮ ಲೇಔಟ್ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ ಜಸ್ಟ್ ನಿಮ್ಗೆ ವಿದ್ಯಾಶಿಲ್ಪ ಇದೆ, ಅಮೇಥಿ ಯೂನಿವರ್ಸಿಟಿ ಇದೆ, ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಲೈಕ್ ಬಹಳಷ್ಟು ದೊಡ್ಡ ದೊಡ್ಡ ಕಾಲೇಜಸ್, ಗೀತಮ್ ಯೂನಿವರ್ಸಿಟಿ ಇದೆ. ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಇದೆ. ಅಂಡ್ ಲೈಕ್ ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ ಕೇಂಬ್ರಿಡ್ಜ್ ಇದೆ. ಮತ್ತೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಇದೆ ನಿಮ್ಗೆ. ಸೊ ನೀವು ಬರ್ಬೇಕಾದ್ರೆ ತಾವು ನೋಡ್ಕೊಂಡು ಬಂದಿರಬಹುದು. ಸ್ಕೂಲ್ ಅಂಡ್ ಕಾಲೇಜಸ್ ನೋಡಿದೆ. ಹಾಗೆ ಇನ್ನೊಂದು ನೋಡಿದೆ ನಾನು, ದ್ರಾವಿಡ್ ಅವ್ರದ್ದು ಕ್ರಿಕೆಟ್ ಅಕಾಡೆಮಿ ಕೂಡ ಇದೆ ಅಲ್ವಾ ಸರ್? ಸ್ಪೋರ್ಟ್ಸ್ ಅಕಾಡೆಮಿ ಕೇಳಿದ್ರೆ ಆಲ್ರೆಡಿ ನಿಮ್ಗೆ ಪಡ್ಕೊಂಡೆ ಡ್ರಾವಿಡ್ ಸ್ಪೋರ್ಟ್ಸ್ ಅಕಾಡೆಮಿ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿದೆ. ಅದು ನಿಮ್ಗೆ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಇದೆ. ಅದಲ್ಲದೆ ನಿಮ್ಗೆ ನಮ್ ಲೇಔಟ್ ಗೆ ಅಟ್ಯಾಚ್ ಗಾಲ್ಫ್ ಅಕಾಡೆಮಿ ಇದೆ. ಗಾಲ್ಫ್ ಅಕಾಡೆಮಿ 8 ಹೋಲ್ಸ್ ಟಿ ಗಾಲ್ಫ್ ಅಂತ ನಿಮ್ಗೆ 8 ಹೋಲ್ಸ್ ಗಾಲ್ಫ್. ಅದು ನಿಮ್ಗೆ ಆಲ್ರೆಡಿ ಅಕಾಡೆಮಿ ಅದು ಇದೆ. ಬೇರೆ ಅಕಾಡೆಮೀಸ್ ಬರೋದಿದೆ. ಓಕೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಬರ್ತಾ ಇದೆ. KL ರಾಹುಲ್ ಅವರು ಇಲ್ಲಿ ಒಂದು 5 ಎಕರೆ ಜಾಗ ತಗೊಂಡಿದ್ದಾರೆ ನಮ್ ಲೇಔಟ್ ಎದುರುಗಡೆನೆ. ಸೊ ಹಿ ಇಸ್ ಆಲ್ಸೋ ಕಮಿಂಗ್ ಅಪ್ ವಿತ್ ಸಮ್ ಬ್ಯಾಡ್ಮಿಂಟನ್ ಅಕಾಡೆಮಿ. ಓಕೆ ಸರ್, ಹಾಸ್ಪಿಟಲ್ಸ್ ಬಂದ್ಬಿಟ್ಟು ಯಾವ್ದಾದ್ರು ಸರ್? ಹಾಸ್ಪಿಟಲ್ಸ್ ಮೇಡಮ್ ಇಲ್ಲಿ ಬಹಳ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಗಳೇ ಇದೆ. ನಿಮ್ಗೆ ಅಕ್ಷಯ್ ಹಾಸ್ಪಿಟಲ್ಸ್ ಇದೆ, ನಿಮ್ಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ, ಮಣಿಪಾಲ್ ಹಾಸ್ಪಿಟಲ್ ಇದೆ, ಆಸ್ಟರ್ ಇದೆ. ನಿಮ್ಗೆ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದೆ ನಿಮ್ಗೆ. ಓಕೆ ಸರ್, ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಆಗಿ ಹೇಳಿದ್ರಿ ಸರ್. ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಸರ್?
ಮೇಡಮ್ ಡೆವಲಪ್ಮೆಂಟ್ ನಾವ್ ಹೇಳೋದಕ್ಕಿಂತ ನಿಮ್ ವೀಕ್ಷಕರಿಗೆ ನಾವು ಡೈರೆಕ್ಟ್ ಆಗಿ ತೋರ್ಸೇ ಬಿಡೋಣ. ಓಕೆ, ಹಂಗಾರೆ ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ಟು ತೋರಿಸಿ. ಅಲ್ಲೇ ಹೋಗಿ ತೋರ್ಸೋಣ ನಿಮ್ಗೆ. ಇಲ್ಲಿ ಏನೇನ್ ತೋರ್ಸ್ಬೋದು ಅಂದ್ರೆ ನಿಮ್ಗೆ ಲೈಕ್ ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಇದೆ ಆಲ್ರೆಡಿ, IT ಕಂಪನಿ ವಿಚ್ ಇಸ್ ಫಸ್ಟ್ IT ಪಾರ್ಕ್ ವಿಚ್ ಇಸ್ ಇನ್ ಆಪರೇಷನ್ ಆಯ್ತಾ. ಮತ್ತೆ ನಿಮ್ಗೆ ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್ಸ್ ಬರ್ತಾ ಇರೋದು ನಮ್ ಲೇಔಟ್ ಇಂದ ಜಸ್ಟ್ ಒಂದು 5.5-6 ಕಿಲೋಮೀಟರ್ ಅಲ್ಲಿ ಇರುವಂತದ್ದು. ಅದು ನಿಮ್ಗೆ ಬಹಳ ದೊಡ್ಡ ಒಂದು ಹ್ಯೂಜ್ ಇದ್ರಲ್ಲಿ ವ್ಯಾಲ್ಯೂಮ್ ಪಕ್ಕದಲ್ಲೇ ಫಾಕ್ಸ್ಕಾನ್ ಇದೆ. ಇದೆಲ್ಲ ನಾವು ಡೈರೆಕ್ಟ್ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ, ಫುಲ್ ಆಗೋಗಿದೆ ಅಂತ ಮೆಟ್ರೋ ಟ್ರೈನ್ ಗಿಂತ ಬಹಳ ವೇಗವಾಗಿ ಹೋಗ್ತಾ ಇದೆ. ದೇವನಹಳ್ಳಿ ಅನ್ನೋದು ಯಲಹಂಕ ದೇವನಹಳ್ಳಿ ಇನ್ ಬಿಟ್ವೀನ್ ಮೆಟ್ರೋ ಟ್ರೈನ್ ಗಿಂತ ಬಹಳಷ್ಟು ವೇಗವಾಗಿ ಹೋಗ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ ಅಲ್ಲಿ ಏನ್ ತೋರ್ಸೋಣ, ಡೈರೆಕ್ಟ್ ಆಗಿ ಲೊಕೇಶನ್ ಅಲ್ಲೇ ಹೋಗ್ಬಿಟ್ಟು ನಿಮ್ಗೆ ಇವತ್ತು ಅಕ್ಕಪಕ್ಕ ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದನ್ನು ಇವತ್ತು ಸರ್ ನಮ್ಗೆಲ್ಲರಿಗೂ ತೋರಿಸ್ತಾರೆ. ಬನ್ನಿ ಸರ್, ಹಾಗಾದ್ರೆ ಹೋಗೋಣ ಸರ್. ಖಂಡಿತವಾಗ್ಲೂ ಹೋಗೋಣ. ಓಕೆ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಅದು ನಾನು ಲೇಔಟ್ ಇಂದ ಕೇವಲ 2 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ ಕೂಡ ಇಲ್ಲೇ ಇದೆ ನೋಡಿ. ಇವಾಗ ಲೇಔಟ್ ಇಂದ ಬಂದ್ವಿ ನಾವು. ಇವಾಗ ಎಲ್ಲಿ ಬಂದಿದೀವಿ ಸರ್ ನಾವು? ಈಗ ನಾವು RR ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಇದೀವಿ. ಆಗ್ಲೇ ತಾವತ್ತು ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಇಂಜಿನಿಯರಿಂಗ್ ಕಾಲೇಜು, ಇದು RR ಇಂಟರ್ನ್ಯಾಷನಲ್ ಸ್ಕೂಲ್. ಅದೇ ನಿಮ್ಗೆ STRR ರೋಡ್. ಅದೇ ಸರ್ STRR ರೋಡ್. ಅದ್ರ ಆ ಕಡೆ ಹೋಗೋಣ. ಗೀತಮ್ ಯೂನಿವರ್ಸಿಟಿ ಹಾಗೂ ಅಮೇಥಿ ಯೂನಿವರ್ಸಿಟಿ ತೋರಿಸ್ತೀರಾ ಮೇಡಮ್? ಈಗಾಗ್ಲೇ ನೀವು ಅಮೇಥಿ ಯೂನಿವರ್ಸಿಟಿ ನೋಡಿದ್ರಿ, ಅಮೇಥಿ ಆದ ನಂತರ ಗೀತಮ್ ಯೂನಿವರ್ಸಿಟಿ ನೋಡಿದ್ರಿ. ಸೊ ಇದು STRR ರೋಡ್. ಈ ಎದುರುಗಡೆ ಇದಿರೋದಾ ಸರ್? ಹೌದು, ಇದು STRR ರೋಡ್. ಹೌದು, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಓಕೆ ಸರ್, ಹಂಗಾದ್ರೆ ಇವಾಗ ಇದು ನೋಡಿದ್ವಿ STRR ರೋಡ್. ಸರ್ ಇಲ್ಲೊಂದ್ ಪ್ಲೇಸ್ ಅಲ್ಲಿ ಏನ್ ಸರ್ ಇದು ಬೋರ್ಡ್ ಏನೋ ಹಾಕಿರಿ, ಇಲ್ಲಿ ಏನ್ ಪ್ಲೇಸ್ ಸರ್ ಇದು? ಇದು ಬಹಳ ಪ್ರಮುಖವಾದ ಪ್ಲೇಸ್ ಇದು ದೇವನಹಳ್ಳಿ. ಲೈಕ್ ನೀವೇ ನೋಡಬಹುದು ಬೋರ್ಡ್ ಅಲ್ಲಿ, ವೆಲ್ಕಮ್ ಟು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ದೇವನಹಳ್ಳಿ ಜನರಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಸೊ ಇದು ನಮ್ ಲೇಔಟ್ ಇಂದ ಬಹಳ ಜಸ್ಟ್ ಒಂದು 6 ಕಿಲೋಮೀಟರ್ಸ್ ಎಲ್ಲ ಇದೆ. ಇಲ್ಲಿ ಆಲ್ರೆಡಿ ನಿಮ್ಗೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ. ಸೊ ಇದು 1500 ಎಕರೆನಲ್ಲಿ ಬರ್ತಾ ಇದೆ. 1500 ಏಕರ್ಸ್ ಅಲ್ಲಿ ಬರ್ತಾ ಇದೆ. ಡೌನ್ ದ ಲೈನ್ ಒಂದು 5-6 ವರ್ಷದಲ್ಲಿ ನಿಮ್ಗೆ ಹತ್ತತ್ರ ಒಂದು 6ರಿಂದ ಒಂದು 8 ಲಕ್ಷ ಜನ ಇಲ್ಲಿ ಕೆಲಸ ಮಾಡೋರು ಇದ್ದಾರೆ ಇಲ್ಲಿ. ಓಕೆ, ಮೀನ್ಸ್ ಇಲ್ಲಿ ಯಾರು ವರ್ಕ್ ಮಾಡೋರು ಬೇಕಾದ್ರೆ ಅಲ್ಲಿ ಸೈಟ್ ಪರ್ಚೇಸ್ ಮಾಡ್ಕೊಂಡು ನಿಮ್ಗೆ ಮನೆಗೆ ರೆಂಟಲ್ಸ್ ಇನ್ಕಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಾ ವಿಡಿಯೋದಲ್ಲಿ ಮಾತಾಡ್ತಾರೆ, ನಾವು ಅದಕ್ಕೋಸ್ಕರ ಕರ್ಕೊಂಡ್ ಬಂದು ತೋರ್ಸೋಣ ಅನ್ನೋದಕ್ಕೋಸ್ಕರನೇ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀವಿ. ಹೌದು ಸರ್, ಇವತ್ತು ಇಲ್ಲಿ ಬಂದು ನಮ್ ಲೇಔಟ್ ಗೆ ಇದು ಜಸ್ಟ್ 6 ಕಿಲೋಮೀಟರ್ಸ್ ಅವೇನಲ್ಲಿ ಇದೆ ಅಷ್ಟೇನೆ. ಓಕೆ ಸರ್, ಹಾಗಾದ್ರೆ ಇದೆಲ್ಲ ನೋಡಿದ್ವಿ ಸರ್. ಲೇಔಟ್ ಹೋಗೋಣ ಸರ್. ನಂಗೆ ಫುಲ್ ಲೇಔಟ್ ಅಲ್ಲಿ ಸಬ್ ರೋಡ್ಸ್ ಆಗಿರ್ಲಿ, ಮೇನ್ ರೋಡ್ ಆಗಿರ್ಲಿ, ಈ ತರ ಪ್ಲಾಂಟೇಶನ್ ಕೊಟ್ಟಿದಿರಲ್ಲ ಸರ್, ಪ್ರತಿಯೊಂದು ಸೈಡ್ಸ್ ಕೊಟ್ಟಿದ್ದೀರಾ ಸರ್? ಹೌದು ಮೇಡಮ್, ಎಲ್ಲಾರ್ಗು ಒಂದ್ ಕನ್ಸಿರುತ್ತೆ ಪುಟಾಣಿ ಒಂದ್ ಗಾರ್ಡನ್ ಇರ್ಬೇಕು ಅಂತ. 30-40 ನಲ್ಲಿ ಅದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಪ್ರತಿಯೊಬ್ರು ಮನೆ ಮುಂದೆನು ಒಂದು ಪುಟಾಣಿ ಗಾರ್ಡನ್ ಮಾಡ್ಕೊಟ್ಟಿದೀವಿ. ತಾವೇ ನೋಡ್ಬೋದು, ಎಲ್ಲ ಹಚ್ಚ ಹಸಿರಿನಿಂದ ತುಂಬಿದೆ. ಬ್ಯೂಟಿಫುಲ್ ಆಗಿರುವಂತ ಟ್ರೀ ಪ್ಲಾಂಟೇಶನ್ ಮಾಡ್ತಿದ್ದೀರಾ ಸರ್? ಎಕ್ಸಾಕ್ಟ್ಲಿ. ಇದೊಂದೇ ಅಂತಲ್ಲ ಫ್ರೆಂಡ್ಸ್, ಪಕ್ಕದ ಸಬ್ ರೋಡ್ಸ್ ಅಲ್ಲೂ ಅಷ್ಟೇ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ ಸರ್. ಈಚ್ ಸ್ಟ್ರೀಟ್ ಅಲ್ಲೂ ವಿ ಹ್ಯಾವ್ ಡಿಫರೆಂಟ್ ಪ್ಲಾಂಟ್ಸ್ ಒಂದೇ ತರ ಮಾಡಿ, ಒಂದೇ ತರ ಇಲ್ಲ. ಈಚ್ ಸ್ಟ್ರೀಟ್ ಅಲ್ಲೂ ವಿ ಹ್ಯಾವ್ ಡಿಫರೆಂಟ್ ಪ್ಲಾಂಟೇಶನ್ ಇದೆ. ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ, ಹಾಗೆ ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅದು ಕೂಡ ತೋರಿಸಿದ್ರಿ ಸರ್. ಇವಾಗ ಎಲ್ಲರೂ ಕಾಯ್ತಾ ಇರೋದು ಪ್ರೈಸಿಂಗ್ ಸರ್, ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಇಲ್ಲಿ? ಮೇಡಮ್ ಆಕ್ಚುಯಲ್ ಪ್ರೈಸ್ ಈಗ ಸರೌಂಡಿಂಗ್ಸ್ ಎಲ್ಲ ನಿಮ್ಗೆ 7,500-8,000 ರೂಪಾಯಿ ನಡೀತಾ ಇದೆ ಪ್ರೈಸ್. ಇಲ್ಲಿ ನಾವು ಈಗ ಕೋಟ್ ಮಾಡ್ತಾ ಇರೋದು 5,900 ರುಪೀಸ್ ಇದೆ. ಮತ್ತೆ ಆಗಸ್ಟ್ ಇಂದ ನಾವು ಪುನಃ 6,500 ಮಾಡೋರಿದೀವಿ. ಓಕೆ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ನೆಕ್ಸ್ಟ್. ಹೌದು, ನಮ್ ಟಾರ್ಗೆಟ್ ಏನಿದೆ ಅಂದ್ರೆ ಫೇಸ್ 2 ನಾವು 7,500 ರೂಪಾಯಿ ಲಾಂಚ್ ಮಾಡಬೇಕು ಅಂತ. ಓಕೆ, ಅದು ನಮ್ ಟಾರ್ಗೆಟ್. ಈಗ ನಿಮ್ಮ ವೀಕ್ಷಕರು ನಾವ್ ಇನ್ಕ್ರೀಸ್ ಮಾಡೋರು ಇದ್ದೀವಿ ಪ್ರೈಸ್ ಅನ್ನ, ಇದನ್ನ ಮಾಡಿ ನಿಮ್ಗೆ 5,900 ಗೆ ಕೊಡ್ತೀನಿ. ಯಾರು ಬೇಗ ಬರ್ತಾರೋ ಅಂತವ್ರಿಗೆ ಮಾತ್ರನೇ, ನಮ್ಮ ಹತ್ರ ಇರೋದು ಬರೀ ಲಿಮಿಟೆಡ್ ಸೈಜ್ ಮಾತ್ರನೇ. ದಯವಿಟ್ಟು ಯಾರು ಇಂಟ್ರೆಸ್ಟ್ ಇದೆ ಅವರು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಓಕೆ ಸರ್, ಇವಾಗ ಇನ್ನೊಂದು ಮೇನ್ ಕ್ವಶನ್ ಸರ್, ಇದು ಯಾವ್ದ್ರಿಂದ ಅಪ್ರೂವ್ ಆಗಿದೆ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರು. ಇದು ನಿಮ್ಗೆ ಬೈಪಾ ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಖಾತಾಸ್ ಇದೆ. ನಿಮ್ಗೆ ಲೈಕ್ 100% ಬ್ಯಾಂಕ್ ಇದು ರಿಲೀಸ್ ಆಗಿದೆ ಎಲ್ಲಾ ಪ್ಲಾಟ್ಸ್. 80% ಬ್ಯಾಂಕ್ ಲೋನ್ ಸಿಗುತ್ತೆ. ಅದು ನಿಮ್ಗೆ ಎಲ್ಲ ಟಾಪ್ ರೆಪ್ಯೂಟೆಡ್ ಬ್ಯಾಂಕ್ಸ್ ಇಂದಾನೆ. ಮೇಜರ್ಲಿ SBI ಅಪ್ರೂವ್ಡ್ ಆಗಿದೆ ಅಂದ್ರೆ ನಿಮ್ಗೆ ಲೀಗಾಲಿಟಿ, ಜಿನಿನ್ ಪ್ರಾಪರ್ಟಿ ಅಂಡ್ ಕ್ಲಿಯರ್ ಟೈಟಲ್ ಪ್ರಾಪರ್ಟೀಸ್ ಅಂತ. ಈವನ್ ನೀವು SBI ವೆಬ್ಸೈಟ್ ಅಲ್ಲೇ ಗೇಟ್ವೇ ರೆಸಿಡೆನ್ಸಿ ಅಂತ ಹೊಡೆದ್ರು ಕೂಡ ನಮ್ ಪ್ರಾಜೆಕ್ಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬರುತ್ತೆ, ಅಲ್ಲೇ ಬರುತ್ತೆ. SBI ಆಗಿದೆ, HDFC ಆಗಿದೆ, ICICI ಆಗಿದೆ, ಆಕ್ಸಿಸ್ ಬ್ಯಾಂಕ್ ಆಗಿದೆ. 4 ಬ್ಯಾಂಕ್ ಇಂದ ನಿಮ್ಗೆ 80% ಲೋನ್ ಸಿಗುತ್ತೆ. 20% ಮಾತ್ರ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು.
ಸರ್ ಇವಾಗ ಯಾರಾದ್ರೂ ಸೈಟ್ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಡೈರೆಕ್ಟ್ ಲೇಔಟ್ ಬರ್ಬೇಕಾ ಹೆಂಗೆ ಸರ್? ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ಸ್ ಡಿಸ್ಪ್ಲೇ ನಲ್ಲಿ ಇರುತ್ತೆ. ಸರ್ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಗೈಡ್ ಮಾಡ್ತೀವಿ. ಮತ್ತೆ ನಮ್ ಟೀಮ್ ಇರುತ್ತೆ. ಸರ್ ಸೊ ದೇ ವಿಲ್ ಆಲ್ಸೋ ಗೈಡ್ ಯು. ಓಕೆ ಸೊ ಡೈರೆಕ್ಟ್ ಆಗಿ ಬರ್ಬೋದಲ್ವಾ ಸರ್? ಬರ್ಬೋದು. ಓಕೆ. ಅಂಡ್ ಮೋರ್ ಓವರ್ ಲೈಕ್ ಈವನ್ ಲೈಕ್ ನಮ್ಮ ಲೇಔಟ್ಸ್ ಅಲ್ಲಿ ಅಮ್ಯುನಿಟೀಸ್ ಜೊತೆಗೆ ಈ ಒಂದು ಪಾರ್ಕ್ ಬೇಸಿಕ್ ಅಮ್ಯುನಿಟೀಸ್ ಜೊತೆಗೆ ಬೇಸಿಕ್ ಅಮ್ಯುನಿಟೀಸ್ ಬಿಟ್ಬಿಟ್ಟು ಇನ್ನೇನಾದ್ರೂ ಎಕ್ಸ್ಟ್ರಾ ಏನಾದ್ರು ಕೊಟ್ಟಿದ್ದೀರಾ ಸರ್ ಈ ಹೌದು. ಲೇಔಟ್ ಅಲ್ಲಿ? ವಿ ಆರ್ ಕಮಿಂಗ್ ಅಪ್ ವಿತ್ ಲೈಕ್ ಕ್ಲಬ್ ಹೌಸ್ ಆಲ್ಸೋ. ಕ್ಲಬ್ ಹೌಸ್ ದೊಡ್ಡ ಕ್ಲಬ್ ಹೌಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಅಡಲ್ಟ್ಸ್ ಪೂಲ್ ಬರುತ್ತೆ, ಕಿಡ್ಸ್ ಪೂಲ್ ಬರುತ್ತೆ, ಲೈಕ್ ಇಂಡೋರ್ ಟಿ ಗೇಮ್ಸ್ ಬರುತ್ತೆ, ಕ್ಯಾರಮ್ ಇರುತ್ತೆ, ಬಿಲಿಯರ್ಡ್ಸ್ ಇರುತ್ತೆ, ಸರ್ ನಿಮ್ಗೆ ಜಿಮ್ ಇರುತ್ತೆ, ಓಕೆ. ಕೆಫೆಟೇರಿಯಾ ಇರುತ್ತೆ. ಸೊ ಇಷ್ಟು ನಿಮ್ಗೆ ಮತ್ತೆ ಇಷ್ಟು ಅಮ್ಯುನಿಟೀಸ್ ಎಲ್ಲ ಪ್ರತಿಯೊಂದು ಪಾರ್ಟಿ ಹಾಲ್ ಇರುತ್ತೆ. ಪಾರ್ಟಿ ಹಾಲ್ ಕೊಡ್ತಾ ಇದ್ದೀರಾ? ಪ್ರತಿಯೊಂದು ಇದೆ ನಿಮ್ಗೆ. ಓಕೆ. ಅಂಡ್ ಇಟ್ ಇಸ್ ಮೆಂಟ್ ಓನ್ಲಿ ಫಾರ್ ದಿ ಸೊಸೈಟಿ ಪೀಪಲ್. ಸೊಸೈಟಿ ಪೀಪಲ್, ಇದು ಔಟ್ಸೈಡರ್ಸ್ ಗೆ ಅಲೋ ಇಲ್ಲ. ಓಕೆ. ಇದು ಫೇಸ್ 1 ಗೆ ಫೇಸ್ 2 ಗೆ ಇಬ್ಬರಿಗೂ ಸೇರಿ ಒಂದು ಕ್ಲಬ್ ಹೌಸ್ ಅನ್ನ ನಾವು ಕೊಡ್ತಾ ಇದೀವಿ. ಕೊಡ್ತಾ ಇದ್ದೀರಾ? ಹೌದು. ಓಕೆ. ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಇಷ್ಟು ಒಳ್ಳೆ ಲೇಔಟ್, ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದಾರೆ, ಹಾಗೆ ಕ್ಲಬ್ ಹೌಸ್ ಕೂಡ ಬರ್ತಾ ಇದೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ರೇರ್ ಅಪ್ರೂವ್ ಆಗಿರೋಂತ ದೇವನಹಳ್ಳಿ ಯಲಹಂಕ ಸರೌಂಡಿಂಗ್ ಯಾವ್ದಾದ್ರು ಸೈಟ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಅದೂನು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುವಂಥದ್ದು, ಆಮೇಲೆ ಕ್ಲಿಯರ್ ಟೈಟಲ್ ಇರುವಂತ ಲೇಔಟ್ ನಿಮ್ಮೆಲ್ಲರಿಗೂ ಇವತ್ತು ಪರಿಚಯ ಮಾಡಿಸಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ. ಯಾಕಂತ ಹೇಳಿದ್ರೆ ಅವರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸೈಟು, ಒಂದು ರೇರ್ ಅಪ್ರೂವ್ ಆಗಿರುವಂತ ದೇವನಹಳ್ಳಿ ಯಲಹಂಕ ಸರೌಂಡಿಂಗ್ ಏನಾದ್ರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬೇಗ ಬುಕಿಂಗ್ ಆಗ್ತಾ ಇದೆ. ಯಾಕಂದ್ರೆ ಸರ್ ಹೇಳ್ದಂಗೆ ಫೇಸ್ 2 ಲಾಂಚ್ ಆಗ್ತಾ ಇದೆ. ಅದು ನೆಕ್ಸ್ಟ್ ಅದೇನೋ ಲಾಂಚ್ ಆದ್ರೆ ಈ ಲೇಔಟ್ ಅಲ್ಲಿ ಪ್ರೈಸಸ್ ಮಾತ್ರ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗೋ ಮುಂಚೆನೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಒಂದ್ಸಲಿ ಲೇಔಟಿಗೆ ವಿಸಿಟ್ ಮಾಡಿ. ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಸರ್ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬಹುದು ಅಲ್ವಾ ಸರ್? ಯಾ ಶೋರ್ ಮೇಡಮ್. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರು ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಎಲ್ಲಾ ವೀಕ್ಷಕರಲ್ಲಿ ನನ್ನ ವಿನಂತಿ ಏನಂದ್ರೆ, ನಮ್ಮ ಹತ್ರ ಇರೋದು ಬಹಳ ಲಿಮಿಟೆಡ್ ಸೈಟ್ಸ್ ಮಾತ್ರನೇ. ತಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಪುನಃ ಆಗಸ್ಟ್ ಕೊನೆ ಲಾಸ್ಟ್ ವೀಕ್ ಅಲ್ಲಿ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡೋರು ಇದೀವಿ. ನಮ್ದು ಟಾರ್ಗೆಟ್ ಏನಿದ್ರೆ ಲೈಕ್ ಫೇಸ್ 2 ಲಾಂಚ್ ಮಾಡ್ತಾ ಇದೀವಿ. ಅದನ್ನ ನಾವು 7,500 ಮಾರ್ಬೇಕು ಅನ್ನೋದೇ ನಮ್ ಟಾರ್ಗೆಟ್. ಅದರಿಂದ ನೀವು ಈ ವಿಡಿಯೋ ನೋಡ್ಬಿಟ್ಟು ಸರ್ ನೀವು 5,900 ರೂಪಾಯಿ ಹೇಳಿದ್ರಿ ಸೊ ಅಂತ ಹೇಳಿ ನೀವು 2 ತಿಂಗಳು ಬಿಟ್ಕೊಂಡ್ ಬಂದ್ ಕೇಳಿದ್ರೆ ನಾನು ಕೊಡೋದಕ್ಕೆ ಆಗೋದಿಲ್ಲ ಆ ಪ್ರೈಸ್ ಗೆ. ತಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಹಳಷ್ಟು ನಡೆದಿದೆ. ಬಹಳಷ್ಟು ವಿಡಿಯೋಗಳು ನನ್ನ ಹತ್ರ ಬಂದ್ ನೋಡಿದಾಗ ಅದನ್ನ ಕೇಳ್ತಾರೆ, ನಂತರ ನೆಗೋಷಿಯೇಟ್ ಮಾಡ್ತಾರೆ. ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಆಗುತ್ತೋ ಅದನ್ನ ನಾವು ಈಗ್ಲೇ ಹೇಳ್ತಿದೀವಿ. ತಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬೇಗ ಬಂದ್ ಬುಕ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಇನ್ನೊಂದ್ಸಲಿ ಈ ಲೇಔಟ್ ಬಂದ್ವಿ. ಇನ್ನೊಂದು ಲಿಮಿಟೆಡ್ ಸೈಟ್ಸ್ ಇರೋದು. ಸರ್ ಯಾರಾದ್ರೂ ಬಂದ್ರೆ ಬೇಗ ಬಂದ್ರೆ ಇದೇ ಪ್ರೈಸ್ ಹಾಕೊಡಿ ಸರ್. ಬೇಗ ಬಂದ್ರೆ 2-3 ತಿಂಗಳು ಬಿಟ್ಕೊಂಡಲ್ಲ ನಾನು ಕೇಳ್ತಾ ಇರೋದು. ಈ ತಿಂಗಳಲ್ಲಿ ಏನಾದ್ರೂ 1 or 2 weeks ಅಲ್ಲಿ ಆಗಸ್ಟ್ ತನಕನೂ ಟೈಮ್ ಇರುತ್ತೆ. ಆಗಸ್ಟ್ ಒಳಗಡೆ ಯಾರು ಬಂದ್ರು ಅವ್ರಿಗೆ ನಾನು ಇದೇ ಪ್ರೈಸ್ ಹಾಕೊಡ್ತೀರಾ? ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.